ಆ ಧೈರ್ಯ ತುಂಬಕ್ಕೋಸ್ಕರ ಇವತ್ತು ನಾನು ಮದ್ದೂರಿಗೆ ಬಂದಿದ್ದೀನಿ. ಮದ್ದೂರು ಏನು ಫೇಮಸ್? ವಡೆಗೆ ಫೇಮಸ್. ಮದ್ದೂರು ವಡೆ ಫೇಮಸ್. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನೀನ್ ಹಿಂಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿನ್ ತಲೆ ಮೇಲೆ ಮದ್ದೂರು ವಡೆ ತಟ್ತಾರೆ. ಮದ್ದೂರು ವಡೆ ಹೇಳಿದ್ರು ಅವರು. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಮಂಡ್ಯದವ್ರನ್ನ? ಮಂಡ್ಯದವ್ರು ಏನಂದ್ರು? ಛತ್ರಿಗಳು ಅಂದ್ರು. ಇವತ್ತು ತೋರ್ಸ್ತಾರ ಛತ್ರಿ ಬುದ್ಧಿ? ತೋರ್ಸ್ತಾರ ಛತ್ರಿ ಬುದ್ಧಿ ಇವತ್ತು? ನೋಡಿ, ನಾವು ಈ ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್, ಈ ಬಾಬರ ಇವರೆಲ್ಲ ದಾಳಿಗಳನ್ನ ನೋಡಿದೀರಿ ನಾವು. ಅದೆಲ್ಲ ಮುಗಿದು ಹೋಯ್ತು. ಇನ್ನೇನಿದ್ರು ಕಾಲ ಹಿಂದೂಗಳ ಕಾಲ. ಇದು ಹಿಂದೂ ದೇಶ. ಇದು ಭಾರತ ಮಾತೆಗೆ ಜೈ ಅನ್ನೋರಿಗೆ ಮಾತ್ರ ಇಲ್ಲಿ ಅವಕಾಶ. ಪಾಕಿಸ್ತಾನದವ್ರಿಗೆ ಜೈ ಅಂದ್ರೆ ನಿಮ್ಮನ್ನ ಎಡೆಮರೆ ಕಟ್ಟಿ ಪಾಕಿಸ್ತಾನಕ್ಕೆ ಕಳಿಸ್ತೀವಿ. ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತೀವಿ. ಸಿದ್ದರಾಮಯ್ಯ ನೀವು ಯಾರು ಕಳಿಸ್ಬಿಡಪ್ಪ ಅವ್ರನ್ನ. ಸಿದ್ದರಾಮಯ್ಯನವರು ಬೇಕಾದ್ರೆ ಟೋಪಿ ಹಾಕೊಂಡು ಓಡಾಡ್ಲಿ. ಟೋಪಿ ರಾಮಯ್ಯ. ಆದರೆ ಮಂಡ್ಯ ಜನತೆಗೆ ಬಂದು ಟೋಪಿ ಹಾಕಕ್ ಬರಬೇಡಿ. ಮಂಡ್ಯ ಜನತೆಗೆ ಟೋಪಿ ಹಾಕಕ್ ಬರಬೇಡಿ ನೀವು. ಯಾ ಮಾಡಿದ್ರೆ ಮಂಡ್ಯದವ್ರು ಏನು ಮಂಡ್ಯ ಗಂಡು ಗೊತ್ತಲ್ಲ, ತೋರಿಸ್ತಾರೆ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ನಮಗೆ ಬೇಕಾಗಿರೋಂಥದ್ದು ಒಂದು ಧರ್ಮಸ್ಥಳ ಆಯ್ತು. ಬುರ್ಡೆ 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 ಅಂತ ಹುಡುಕಿದ್ರು, ಸಿಕ್ತಾ ಬುರ್ಡೆ? ಯಾರು ಬುರ್ಡೆ ಗೊತ್ತಾಯ್ತಾ? ಸಿದ್ದರಾಮಯ್ಯನವ್ರ ಬುರ್ಡೆ ಬುರ್ಡೆ ಅಂತ ಗೊತ್ತಾಯ್ತು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು, ಅಯ್ಯಪ್ಪ ಸ್ವಾಮಿ ದೇವರೇ ಅಲ್ಲ ಅಂತ ಹೇಳಿದ್ರು. ಆಮೇಲೆ ಈಗ ಅವೆರಡು ಆದ್ಮೇಲೆ ಇಲ್ಲಿಗೆ ಎಲ್ಲಿಗೆ ಬಂದಿದ್ದಾರೆ? ಚಾಮುಂಡೇಶ್ವರಿಗೆ. ಚಾಮುಂಡಿ ದೇಶ ಯಾರ್ದದು? ಯಾರ್ದು? 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 ಡಿ ಕೆ ಶಿವಕುಮಾರ್ ಕೇಳಿಸ್ರಿ, ಅವ್ರು ಹೇಳಿದಾರೆ ನಮ್ದಲ್ಲ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕೇಳಬೇಕು, ಯಾರ್ದು ಚಾಮುಂಡೇಶ್ವರಿ? ಮದ್ದೂರಮ್ಮ ಯಾರ್ದು? ಬಂದ್ರೆ ಏನ್ ಮಾಡ್ತೀರಿ ಅಂತ ಹೇಳ್ಬೇಕು ಅವ್ರಿಗೆ. ಏನ್ ಮಾಡ್ತೀರಿ ಅಂತ ಹೇಳ್ಬೇಕು. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ ನಾವು. ಚಾಮುಂಡೇಶ್ವರಿನೂ ಬಿಡಲ್ಲ, ಮದ್ದೂರಮ್ಮನೂ ಬಿಡಲ್ಲ. ಯಾವುದೇ ಮಿನಿ ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲದ ಸೇರಿರೋದು. ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀರಿ. ಧರ್ಮಸ್ಥಳದಲ್ಲಿ ಬುರ್ಡೆ ಹುಡುಕಿದ್ದಾಯ್ತು, ಏನು ಸಿಗ್ಲಿಲ್ಲ. ನಾನು ಕೇಳ್ತೀನಿ, ನಿಮ್ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಒಂದು ಮಸೀದಿಯ ಬುರ್ಡೆ ಬೇಡ, ಒಂದು ಮೂಡ ಹುಡುಕಿದ್ದೀರ ಹೋಗಿ ಎಲ್ಲನ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಸೀದಿಗಳಲ್ಲೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬ್ಗಳು ಊತಾಕವ್ರೆ. ಹೋಗಿ ಅಗಿತೀರಾ? ದಮ್ಮಿದ್ಯಾ ಸಿದ್ದರಾಮಯ್ಯನವ್ರೆ? ಅವನ ಯಾವನ ಹೇಳ್ದ ಅಂತ ಹೇಳ್ಬಿಟ್ಟು, ಅವನ ಯಾರೋ ಬುರ್ಡೆ ಐತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ನಗದಾಕ್ಬಿಟ್ರಿ. ಹೆಣ ಓಡೋದು ಎಷ್ಟಪ್ಪ? 3 ಅಡಿ 6 ಅಡಿ ಓಡೋದು. ಏನ್ 25 ಅಡಿ ಓದ್ತಾರೆ? ಇನ್ನೇನ್ ಪಾತಾಳಕ್ಕೆ ಹೋಗ್ಬಿಡವ್ರು ಇನ್ ಸ್ವಲ್ಪ ಇದ್ರೆ. ಹೋಗ್ರಿ ಮಸೀದಿಯ ಹುಡುಕ್ರಿ. ದಮ್ಮಿಲ್ವಾ ನಿಮ್ಗೆ? ದಮ್ಮಿದ್ರೆ ಹುಡುಕಿ ಮಸೀದಿಯಲ್ಲಿ. ಹೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ ನನಗೆ ಹಿಂದೂಗಳು ಒಂದೇ, ಮುಸ್ಲಿಮರು ಒಂದೇ. ನೋಡಪ್ಪ, ಕೇಸ್ಗಳದ್ದು ಹಿಂದೂಗಳು ಕೇಸ್ ಯಾವ್ದಾರ ವಾಪಸ್ ತಗೊಂಡಿದ್ಯಾ? PFI, ಪಾಪ್ಯುಲರ್ ಫ್ರಂಟ್, KFD, ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ, 1500 ಜನದ ಕೇಸ್ ವಾಪಸ್ ತಗೊಂಡ್ರಿ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿ.ಕೆ ಹೇಳೋದು ಒಂದೇ, ಜಾತಿ 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 ಒಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ. ಆಮೇಲೆ ನೋಡಿ, ಹಿಂದುಳಿದ ವರ್ಗದವರ ಅಭಿವೃದ್ಧಿ ಅಂತಾರೆ. ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರನ್ನು ಸೇರಿಸ್ಬಿಟ್ರು. ಅವ್ರ ಪರ್ಸೆಂಟೇಜ್ ಹೊಲ್ಟಾಯ್ತು. ಹಿಂದುಳಿದ ವರ್ಗದವರು ಅವಕಾಶನೇ ಇಲ್ಲ. ಹಿಂದುಳಿದ ವರ್ಗಕ್ಕೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು.
ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ಅವನು ಯಾರೋ ಹೇಳಿದಾನೆ ಒಬ್ಬನು ಗುಲ್ಬರ್ಗಾದಲ್ಲಿ, ಬೀದರಲ್ಲಿ, ಮುಸ್ಲಿಮಾನ್ ಓಟ್ದಿಂದನೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದಂತೆ. ಹಂಗಾರೆ ನೀವೆಲ್ಲ ಯಾರು? ಹಿಂದೂಗಳು ಯಾರು ವೋಟ್ ಮಾಡೇ ಇಲ್ಲ ಅವ್ರಿಗೆ? ಯೋಚನೆ ಮಾಡ್ಬೇಕು ಇವತ್ತು ಹಿಂದೂಗಳು. ಇವರಿಗೆ ಎಚ್ಚರಿಕೆಯನ್ನ ಕೊಡಬೇಕು. ಮುಂದೆ ಬರೋ ಯಾವುದೇ ಚುನಾವಣೆಯಲ್ಲೂ ಕೂಡ ಇವರಿಗೆ ಒಂದು ಓಟಲ್ಲ, ಅರ್ಧ ಓಟು ಹಾಕಬಾರ್ದು ಇವರಿಗೆ.